ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ನಾನು ರೀಸೆಂಟಾಗಿ ಝೀಕೋಡ್ಗೆ ಹೋಗಿದ್ದೆ. ಅಂದರೆ ಹೆಸರುಘಟ್ಟದಲ್ಲಿ ಅವ್ರದ್ದು ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಇದು ನಮ್ಮ ಮಮ್ಮಿ ಮನೆಗೆ ತುಂಬಾ ಹತ್ತಿರ ಇದೆ. ಸೊ ಹಾಗಾಗಿ ಅಲ್ಲಿ ಕಲೆಕ್ಷನ್ ಹೇಗಿರುತ್ತೆ, ಝೂಡಿಯೋಗಿಂತ ಚೆನ್ನಾಗಿದೆಯಾ ಅಂತ ಒಮ್ಮೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ನಾನು ಮತ್ತು ನನ್ನ ತಂಗಿ ಇಬ್ಬರು ಹೋಗಿದ್ವಿ ಝೀಕೋಡ್ಗೆ. ಇದು ಹೆಸರುಘಟ್ಟದಲ್ಲಿರುವಂತಹ ಬ್ರ್ಯಾಂಚು. ಅಮ್ಮ ಸ್ಪೇಸ್ಟಸ್ ಇದೆ ಅಲ್ವಾ ನಿಮಗೆ, ಬಗ್ಲುಗುಂಟೆ ಕಡೆಯಿಂದ ಬಂದರೆ ಬಗ್ಲುಗುಂಟೆ ಆರ್ಚಿಂದ ಲೆಫ್ಟಿಗೆ ಬಂದರೆ ಅಲ್ಲೇ ಇದೆ. ಇದು MEI ಗ್ರೌಂಡ್ ಹತ್ರಕ್ಕೆ ಸ್ವಲ್ಪ ಹತ್ತಿರ ಆಗುತ್ತೆ ಇದು. ಸೊ ಕಲೆಕ್ಷನ್ ಹೇಗಿದೆ ಅಂತ ನಿಮಗೆ ಇದರಲ್ಲಿ ವಿತ್ ಪ್ರೈಸಸ್ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇರ್ಬೋದು ಕುರ್ತೀಸ್ ಎಲ್ಲ ಸ್ಟಾರ್ಟಿಂಗ್ ರೇಂಜ್. ಇದು ಕೆಲವೊಂದು ಫುಲ್ ಪ್ಯಾಂಟ್ ಸೆಟ್ಟೇ ಇತ್ತು, ಅಂದರೆ ಬರೀ ಕುರ್ತಿ ಮತ್ತು ಪ್ಯಾಂಟ್ ಸೆಟ್ ಆ ಥರ ಇತ್ತು. ಅದೆಲ್ಲನೂ 899, 799 ಮತ್ತು 999 ರೇಂಜಲ್ಲೇ ಇತ್ತು. ಕೆಲವೊಂದು ಸಿಂಗಲ್ ಕುರ್ತಿನೂ ಸಹ 599, 699 ರೇಂಜಲ್ಲಿತ್ತು. ಕ್ವಾಲಿಟಿ ಕಂಪೇರ್ ಮಾಡಿದ್ರೆ ನೀವು ಝೂಡಿಯೋ ಜೊತೆ ಝೀಕೋಡ್ ಅವ್ರದ್ದು ಕ್ವಾಲಿಟಿ ಸ್ವಲ್ಪ ಕಮ್ಮಿನೇ ಇದೆ. ಝೂಡಿಯೋದೇ ಎಷ್ಟೋ ಪರವಾಗಿಲ್ಲ ಅನಿಸ್ತು ಕ್ವಾಲಿಟಿ. ಝೂಡಿಯೋದಲ್ಲೂ ನನಗೇನು ಅಂಥ ಕ್ವಾಲಿಟಿ ತುಂಬ ಎಕ್ಸಲೆಂಟ್ ಆಗಿದೆ ಅಂತ ಅನಿಸೋದಿಲ್ಲ. ಬಟ್ ಝೀಕೋಡ್ದು ಝೂಡಿಯೋಗಿಂತ ಕಮ್ಮಿ ಇದೆ ಕ್ವಾಲಿಟಿ. ಮತ್ತು ಇಲ್ಲಿ ಕೆಲವೊಂದು ಬ್ಯಾಗ್ಸ್, ಆಕ್ಸೆಸರೀಸ್ ಎಲ್ಲನೂ ಅವೈಲೇಬಲ್ ಇತ್ತು. ಹೊಸದಾಗಿ ಓಪನ್ ಆಗಿರೋ ಸ್ಟೋರ್ ಆಗಿದ್ದ ಕಾರಣ ಇನ್ನೂ ಸ್ಟಾಕ್ ಎಲ್ಲ ಅವರು ಅರೇಂಜ್ ಮಾಡೋದಕ್ಕೆ ಎಲ್ಲ ಅಲ್ಲೇ ಇಟ್ಟಿದ್ರು, ಇನ್ನೂ ನೀಟಾಗಿ ಇನ್ನೂ ಅರೇಂಜ್ ಮಾಡಿರಲಿಲ್ಲ. ಆಮೇಲೆ ಸೈಜ್ ಅವೈಲೇಬಿಲಿಟಿ ನೋಡಿದ್ರೆ ಎಲ್ಲದರಲ್ಲೂ S&M ಕಂಪ್ಲೀಟಾಗಿ ಎಷ್ಟೊಂದು ಅವೈಲೇಬಲ್ಲೇ ಇರಲಿಲ್ಲ. ಬರೀ ಎಲ್ಲ XXL, XXL ಸೈಜ್ ಅವೈಲೇಬಿಲಿಟೀಸಲ್ಲಿ ದೊಡ್ಡ ಸೈಜ್ವರೆಗೂ ನಿಜವಾಗ್ಲೂ ಎಲ್ಲನೂ ಅವೈಲೇಬಲ್ ಇದೆ. ಅಂದರೆ XXL, XXL ಎಲ್ಲ ಅವೈಲೇಬಲ್ ಇದೆ. ಸೊ ಪ್ಲಸ್ ಸೈಜ್ ಇರೋರಿಗೆ ಇದೊಂದು ಬೆನಿಫಿಟ್ ಆಗುತ್ತೆ. ಬಟ್ S&M ಅಲ್ಲಿ ಕಲೆಕ್ಷನ್ನೇ ಇರಲಿಲ್ಲ. ನಾವು ಎಷ್ಟು ಹುಡುಕಿ ತೊಗೊಂಡಿದ್ದು S&M ಅಲ್ಲಿ ಕಲೆಕ್ಷನ್ಸೇ ಇರಲಿಲ್ಲ. ವೆಸ್ಟ್ರನ್ ವೇರು ಮತ್ತು ಟ್ರೆಡಿಷ್ನಲ್ ಅಟೈರ್ ಎಲ್ಲನೂ ಫಸ್ಟ್ ಫ್ಲೋರಲ್ಲಿ ಅವೈಲೇಬಲ್ ಇತ್ತು. ಕುರ್ತೀಸ್ ನೀವು ನೋಡ್ತಿರ್ಬೋದು, ಇದು 399 ಕುರ್ತೀಸು. ತುಂಬ ಟ್ರಾನ್ಸ್ಪರೆಂಟ್ ತೆಳ್ಳನೆ ಮಟೀರಿಯಲು. ಈ ಥರ ಕುರ್ತೀಸ್ ಎಲ್ಲ ನೀವು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲಿ ಅಥವಾ ಜಯನಗರ್ 4th ಬ್ಲಾಕಲ್ಲಿ ಆ ಸೈಡಲ್ಲಿ ಇರುತ್ತಲ್ಲ, 200 ರೂಪೀಸ್ ಕುರ್ತೀಸ್ ಥರ ಇರುತ್ತಲ್ಲ, ಆ ಥರ ಇತ್ತು ಈ ಕುರ್ತೀಸು. 399ಗಂತೂ ಸತ್ಯವಾಗ್ಲೂ ವ್ಯಾಲ್ಯೂ ಇಲ್ಲ ಅನಿಸ್ತು. ಈ ಮ್ಯಾನಿಕ್ವಿನ್ಗೆ ಹಾಕಿರೋ ಒಂದು ಕುರ್ತಿ ನನಗೆ ಇಷ್ಟ ಆಯಿತು, ಅದನ್ನು ನೋಡಿದೆ. ಬಟ್ ಕುರ್ತಾ ಮಾತ್ರ ಅವೈಲೇಬಲ್ ಇತ್ತು. ಕುರ್ತಾನೇ 599 ಏನೋ ಸಮಥಿಂಗ್ ಇತ್ತದು. ಸೊ ಹಾಗಾಗಿ ನಂಗೆ ಅದು ವರ್ತ್ ಅನಿಸಿಲ್ಲ, ತೊಗೊಳ್ಲಿಲ್ಲ ನಾನು. ಮತ್ತು ಇನ್ನೊಂದು ನನಗೆ ಏನು ಪ್ರಾಬ್ಲಮ್ ಆಯಿತು ಈ ಔಟ್ಲೆಟಲ್ಲಿ ಅಂದರೆ, ಸೇಲ್ಸ್ ವುಮೆನು ಲಿಟ್ರಲಿ ನಮ್ಮ ಹಿಂದೆನೇ ನಡ್ಕೊಂಬರ್ತಾ ಇದ್ದಾರೆ. ಒಂಥರ ನನಗೇನು ಎತ್ಕೊಂಡು ಏನು ನೋಡೋಕ್ಕೂ ಅಲ್ಲ, ನಮ್ಮ ದುಡ್ಡು ಕೊಟ್ಟು ನಾವು ತೊಗೊತಾ ಇದ್ದೀವಿ ಅಂದ್ಕೊಂಡ್ರು ಒಂಥರ ಪರ್ಸ್ನಲ್ ಸ್ಪೇಸೇ ಕೊಡ್ತಾ ಇಲ್ಲ ಅವ್ರು ನನಗೆ. ಏನಾದರೂ ಸ್ವಲ್ಪ ನೋಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹಿಂದೆನೇ ಬರ್ತಾಯಿದ್ರು. ಅದು ಇದು ಅಂತ ಅಂದ್ಕೊಂಡು, ಲೈಕ್ ಇವಾಗ ಏನೋ ಒಂದು ನೋಡ್ತೀರಾ, ನಿಮ್ಗೆ ಇಷ್ಟ ಆಗಿ ಅದನ್ನ ರಿಟರ್ನ್ ಇಡ್ತೀರಾ ಅಲ್ವಾ. ಬಟ್ ಅವ್ರು ಅದನ್ನು ಇಮಿಡಿಯೇಟಾಗಿ ಬಂದು ಅಲ್ಲೇ ಸರಿ ಮಾಡಿಬಿಡ್ತಾಯಿದ್ರು. ಅದೇನೋ ಸ್ವಲ್ಪ ನನಗೆ ಗಜಿಬಿಜಿ ಅನಿಸ್ತು. ಇದೊಂದು ಟಾಪ್ ನೋಡಿ, ಈ ಟಾಪ್ ಎಲ್ಲ ನಿಮಗೆ ಆನ್ಲೈನಲ್ಲೇ ಒಂದು 300 ರೇಂಜಲ್ಲಿ ಸಿಗುತ್ತೆ. ಇದಕ್ಕೆ 500 ನಿಜವಾಗ್ಲೂ ವರ್ತೇ ಇಲ್ಲ ಅನ್ನಿಸ್ತು. ಮತ್ತು ಪ್ರಿಂಟು ಪ್ಯಾಟ್ರನ್ ಎಲ್ಲ ಕಂಪೇರ್ ಮಾಡಿದ್ರೆ ಝೂಡಿಯೋದಲ್ಲೇ ಸ್ವಲ್ಪ ಲೇಟೆಸ್ಟ್ ಫ್ಯಾಷನ್ ಥರ ಅವೈಲೇಬಲ್ ಇದೆ. ಝೀಕೋಡಲ್ಲಿ ಎಲ್ಲ ಒಳ್ಳೆ ಹಳೇ ಫ್ಯಾಷನ್ ಥರ. ನನ್ನ ನಿಜವಾಗ್ಲೂ ಕಲೆಕ್ಷನ್ ಆ ರೇಂಜಿಗೆ ಏನು ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ಟೀ ಶರ್ಟ್ಸ್ ಎಲ್ಲ ಇತ್ತು, ಬಟ್ ಅಗೇನ್ ಕ್ವಾಲಿಟಿ ನೋಡಿಕೊಂಡ್ರೆ ಕೊಡ್ತಿರೋ ಪ್ರೈಸ್ಗೂ ಕೊಡ್ತಿರೋ ಕ್ವಾಲಿಟಿಗೂ ನಿಜವಾಗ್ಲೂ ಅಷ್ಟೊಂದು ಏನು ವರ್ತಿಲ್ಲ ಅಂತ ಅನ್ನಿಸ್ತು. ಜೀನ್ಸ್ ಎಲ್ಲ 799, 899 ಎಲ್ಲ ಇತ್ತು. ಬಟ್ ನನಗಿಲ್ಲಿ ನಿಜವಾಗ್ಲೂ ವರ್ತ್ ಅನಿಸಿದಂದರೆ ಮೆನ್ಸ್ಗೆ ಒಳ್ಳೆ ಕ್ವಾಲಿಟಿ ಟೀ ಶರ್ಟು, ಅದು ಕಮ್ಮಿ ಬಜೆಟಲ್ಲಿ. ನಾನು ಅದು ಕ್ಲಿಪ್ಪಿಂಗ್ಸನ್ನು ನೆಕ್ಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಕ್ರಾಕ್ಸು 399 ಆ ರೇಂಜಲ್ಲಿತ್ತು. ಬಟ್ ತುಂಬ ಪ್ಲಾಸ್ಟಿಕಿ ಥರ ಇತ್ತು. ಹಾಗಾಗಿ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಯಾಕಂದರೆ ಇದೆಲ್ಲ ಅಷ್ಟು ಬಾಳಿಕೆ ಬರಲ್ಲ. ಮತ್ತು ನನಗೆ ಈ ಥರ ಪ್ಲಾಸ್ಟಿಕ್ ವೇರೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಸೋಲೆಲ್ಲ ನನಗೆ ಅಷ್ಟು ಕಂಫರ್ಟಬಲ್ಲು ಅನಿಸೋದಿಲ್ಲ. ಸೊ ನಾನು ಹಾಗಾಗಿ ಯಾವುದು ಫುಟ್ವೇರ್ ಅಂತೂ ನಾನೇನು ತೊಗೊಳೋಕ್ಕೂ ಹೋಗಲಿಲ್ಲ. ಇದೆಲ್ಲ ಟೀ ಶರ್ಟು, ಇದು ನೀವು ಒಂದು ಸತಿ ವಾಶ್ ಮಾಡಿದ್ರೆ ತೀರಾ ರಿಂಕಲ್ ಆಗಿಬಿಡುತ್ತೆ ನೋಡಿ, ಆ ಥರ ಬಟ್ಟೆ ಇದು. ಕಾಟನ್ ಸಾಫ್ಟಾಗಿ ಏನೋ ಇರುತ್ತೆ, ಬಟ್ ತೀರಾ ಕ್ರಶ್ಡ್ ಮಟೀರಿಯಲ್ ಥರ ಆಗಿಬಿಡುತ್ತೆ. ಸೊ ಇದಕ್ಕೊಂದು ಟ್ಯಾಗ್ ಇರಲಿಲ್ಲ. ನಾನು ನಿಮಗೆ ಎಲ್ಲದ್ರದ್ದು ಪ್ರೈಸ್ ಅಟ್ಯಾಚ್ ಮಾಡಿನೇ ಕಳಿಸ್ತಿದ್ದೀನಿ. ನೋಡಿ ಈ ಥರ ಟಾಪ್ಸ್ ಎಲ್ಲ ಇತ್ತು. ಆಮೇಲೆ ನಾವು ಸೆಕೆಂಡ್ ಫ್ಲೋರಿಗೆ ಹೋದ್ವಿ. ಅಲ್ಲಿ ಕಿಡ್ಸ್ ಕಲೆಕ್ಷನ್ಸು ಮತ್ತು ಮೆನ್ಸ್ ಕಲೆಕ್ಷನ್ಸ್ ಇತ್ತು, ನೋಡೋಣ ಅಂತ ಹೋದ್ವಿ. ಅದರಲ್ಲೂ ಅಷ್ಟೇ ಅಲ್ಲಿ ಸೈಝೇ ಅವೈಲೇಬಲ್ ಇಲ್ಲ. ಅವನನ್ನು ಕೇಳಿದೆ ಸೇಲ್ಸ್ ವುಮೆನ್ನ, ಯಾಕೆ ಯಾವುದ್ರಲ್ಲೂ ಸೈಝೇ ಅವೈಲೇಬಲ್ ಇಲ್ಲ ನಮ್ಮ ತೊಗೊಳಕ್ಕೆ ಅಂತ. ಅಂದರೆ ವುಮೆನ್ಸಲ್ಲಿ S&M ಇಲ್ಲ, ಮೆನ್ನಲ್ಲಿ L ಮತ್ತು M ಸೈಜಲ್ಲಂತೂ ಇಲ್ಲವೇ ಇಲ್ಲ, ಆ ಥರ ಇತ್ತು.
ಇದೊಂದು ಇಷ್ಟ ಆಯಿತು. ನಾನು ನನ್ನ ತಂಗಿಗೆ ತೋರಿಸ್ತಾ ಇದ್ದೆ ಮಕ್ಕಳು ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೆಲ್ಲ ನಂಗೆ ನಿಜವಲ್ಲೂ ಈ ಮಕ್ಕಳು ಕಲೆಕ್ಷನ್, ಕಿಡ್ಸ್ ಕಲೆಕ್ಷನ್ನು ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ ಅನ್ನಿಸ್ತು. ಬಟ್ ಅದರಲ್ಲಿ ಟ್ಯಾಗ್ ಹುಡುಕ್ತಾ ಇದ್ದೆ ನಾನು, ಟ್ಯಾಗೇ ಸಿಗಲಿಲ್ಲ ನನಗೆ. ಅದು ಕೈಯಲ್ಲಿ ಬೇರೆ ಫೋನ್ ಇಟ್ಕೊಂಡು ಬ್ಲಾಗ್ ಮಾಡ್ತಿದ್ನಲ್ವಾ, ಸೊ ನಂಗೆ ಹಂಗೆ ಹುಡ್ಕೋಕ್ಕಾಗಿಲ್ಲ. ಆಮೇಲೆ ಅಲ್ಲೇ ಇಟ್ಬಿಟ್ಟೆ. ಕಿಡ್ಸ್ ವೇರ್ ನನ್ನ ತಂಗಿ ಹೇಳ್ತಾ ಇದ್ಲಿ, ಈ ಪ್ಯಾಂಟ್ ನೋಡು ಚೆನ್ನಾಗಿದೆ, ಒಳ್ಳೆ ಹೆಂಗಿದೆ ಅಂತ. ನನಗೇನೋ ಇದೆಲ್ಲ ಚೆನ್ನಾಗಿ ಇಷ್ಟ ಆಯಿತು. ಬಟ್ ಪ್ರೈಸ್ ಅಗೇನ್ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. 399, 400, 700 ರೇಂಜಲ್ಲೇ ಇತ್ತು. ಇದೆಲ್ಲ ಫುಟ್ವೇರ್ ಕಲೆಕ್ಷನ್. ಥ್ಯಾಂಕ್ ಯು.